ರೈತನಿಗೆ 2,500 3,000 ಇಷ್ಟೇ ಇದೆ. ನಾವು ಮಿನಿಮಮ್ 5,000 ಕೇಳಿದ್ವಿ. ಅವರು ಕೇಂದ್ರ ಸರ್ಕಾರಕ್ಕೆ 4,400 ರೂಪಾಯಿ ಕೊಡಬೇಕು ಅಂತ ಒತ್ತಾಯ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ CSCPಗೆ. ಆದರೆ ಅದು ಇನ್ನೂ ಜಾರಿ ಬಂದಿಲ್ಲ. ಆಮೇಲೆ ನಬಾರ್ಡ್ನಿಂದ ಕೇವಲ 3,240 ಕೋಟಿ ರೂಪಾಯಿ ಈ ವರ್ಷ ಅಲೋಕೇಟ್ ಆಗಿದೆ ರಾಜ್ಯ ಸರ್ಕಾರಕ್ಕೆ. ನಾವು ನಮಗೆ ಅಗತ್ಯ ಇದ್ದು 11,000 ಕೋಟಿ, 3,240 ಕೋಟಿ ಸಾಲ. ಕಳೆದ ವರ್ಷ ಕೊಟ್ಟಿದ್ದು 5,300 ಕೋಟಿ. ಆ ಕಾರಣ ಅವರು ಕೇಂದ್ರ ಸರ್ಕಾರ ಹೆಚ್ಚು ಅನುದಾನ ಬಿಡುಗಡೆ ಮಾಡದೇ ಇರುವುದರಿಂದ ಎಲ್ಲರೂ ಮೈಕ್ರೋ ಫೈನಾನ್ಸ್ ಹೋದ್ರು. ಮೈಕ್ರೋ ಫೈನಾನ್ಸ್ಗಳು ಏನಾದ್ರು ಕಿರುಕುಳ ಕೊಟ್ಟರೆ ರೈತರನ್ನ ಅವರನ್ನ ಮೈಕ್ರೋ ಫೈನಾನ್ಸ್ ಕಂಪನಿಯಿಂದ ಕಿರುಕುಳ ಕೊಡ್ತಿರೋದನ್ನ ಬಂಧಿಸಬೇಕು ಅಂತ ಸರ್ಕಾರ ಆದೇಶ ಮಾಡಿದ್ರು ಕೂಡ, ಸುಗ್ರೀವಾಜ್ಞೆ ಒಪ್ಪಿಕೊಂಡಿದ್ರು ಕೂಡ, ಈಗಲೂ ಕೂಡ ಮೈಕ್ರೋ ಫೈನಾನ್ಸ್ ಅವಳಿ ನಿಂತಿಲ್ಲ. ಆ ಕಾರಣ ಸರ್ಕಾರದ ಆದೇಶಕ್ಕೆ, ಸರ್ಕಾರದ ಸುಗ್ರೀವಾಜ್ಞೆಗೆ ಗೌರವ ಕೊಡದೇ ಇರೋದ್ರಿಂದ ಮೈಕ್ರೋ ಫೈನಾನ್ಸ್ ನ ಮಾಫಿಯಾಗಳು ಅವರ ವಿರುದ್ಧ ಕೂಡ ನಮ್ಮ ಹೋರಾಟ ದೊಡ್ಡ ಮಟ್ಟದಲ್ಲಿ ಜಾರಿ ಆಗ್ತದೆ. ಭತ್ತಕ್ಕೆ ಒಂದು ಕ್ವಿಂಟಾಲ್ಗೆ ಕಳೆದ ವರ್ಷಕ್ಕಿಂತ ಈ ವರ್ಷ 1,000 ರೂಪಾಯಿ ಕಡಿಮೆ ಆಗಿದೆ. ಜೊತೆಗೆ ತೊಗರಿಗೆ ಇನ್ವೆಸ್ಟ್ಮೆಂಟ್ ಕೂಡ 5 ಲಕ್ಷ ಇದೆ. ನಾವು ಮಾರಿದಾಗ ನಮಗೆ ಸಿಗೋದು ಕೂಡ 5 ಲಕ್ಷ ಸಿಗ್ತಾ ಇದೆ. ಸಿಗಬೇಕಾದ್ರು 1 ಎಕರೆಗೆ 20 ಲಕ್ಷ ರೂಪಾಯಿ. ಅದರ ಜೊತೆಗೆ ದ್ರಾಕ್ಷಿ ಬೆಳೆಗಾರರು 1 ಕೆಜಿಗೆ 100 ರೂಪಾಯಿ ದಳ್ಳಾಳಿಗಳಿಗೆ ಮಾರ್ತಿದ್ದಾರೆ. ಮಾರ್ಕೆಟ್ 500 ರೂಪಾಯಿ ಇದೆ. ಖರೀದಿ ಕೇಂದ್ರಗಳನ್ನ ಕಟಾವಿಗೆ ಮುಂಚೆನೆ ತೆಗಿತಾ ಇಲ್ಲ. ತೆಗೆದೇ ಇರೋದ್ರಿಂದ ದಳ್ಳಾಳಿಗಳ ಪಾಲಾಗ್ತಿದೆ. ಅದು ದಳ್ಳಾಳಿಗಳಿಗೆ ಮಾರಿ 3 ತಿಂಗಳು ಆದ್ಮೇಲೆ ಬೆಂಬಲ ಬೆಲೆ ಅನೌನ್ಸ್ ಮಾಡೋದ್ರಿಂದ ಬೆಂಬಲ ಬೆಲೆಯ ಹಣ ದಳ್ಳಾಳಿಗೆ